ಸರ್ ದೆಹಲಿಯಲ್ಲಿ ರಾಜ್ಯದ ಟ್ಯಾಬ್ಲೋವನ್ನು ರಿಜೆಕ್ಟ್ ಮಾಡಿದ್ದಾರೆ ಸರ್. ಗಣರಾಜ್ಯೋತ್ಸವಕ್ಕೆ ರಾಜ್ಯದ ಟ್ಯಾಬ್ಲೋವನ್ನು ರಿಜೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಏನು ಹೇಳ್ತೀವಿ? ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮೇಲೆ ಎಷ್ಟು ಕೋಪ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರ ಇದೆಯೋ ಅದಕ್ಕೆ ಸ್ಮೂತ್ ಕಾರ್ನರ್. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಇವ್ರು ಬಿಜೆಪಿ ಅವರು ಗ್ಯಾರಂಟಿಗಳನ್ನ ಟೀಕಿಸ್ತಿದ್ರಲ್ಲ, ಈಗ ಯಾಕಂತೆ ಗ್ಯಾರಂಟಿಗಳು ಅನೌನ್ಸ್ ಮಾಡ್ತಿದ್ದಾರೆ. ಭಯ ಬಂದಿದೆ ಅವರಿಗೆ. ಸರ್ ಕೇಂದ್ರ ಸರ್ಕಾರದಲ್ಲಿ ನಾವು ಕುತ್ಕೊಂತೀವಿ, 20ಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರ ಅಂತೂ 100% ಕಾಂಗ್ರೆಸ್ ಗೆಲ್ಲುತ್ತೆ. ಸರ್ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಇದರಿಂದ ಬಿಜೆಪಿ ನಮಗೆ ಇಡೀ ಪ್ಲಸ್ ಆಗ್ತದೆ ಅನ್ನೋ ಲೆಕ್ಕದಲ್ಲಿ ತಾವು ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ? ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿಜೆಪಿ ಅವ್ರ ಅಪ್ಪನ ಮನೆ ಆಸ್ತಿನ ರೀ. ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ, JDS ಅಲ್ಲೂ ಇದೀವಿ. ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲಾನು ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀನಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವ್ರೊಬ್ಬರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿ ಅವರು. ನಾವು ಶ್ರೀರಾಮಚಂದ್ರ ಭಕ್ತರು. ನಾನು ಹೇಳ್ತೀನಿ, ಇದನ್ನ ಬಿಜೆಪಿ ಅವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ. ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಕೋಪ ಬರುತ್ತೆ. ನಾವಂತೂ ಸುಮ್ಮನೆ ಇರಲ್ಲ. ಸರ್ ಬಿಜೆಪಿ ಅವರು ಯಾಕೆ ಶ್ರೀರಾಮನ್ನ ಈ ಚುನಾವಣೆಯಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ? ಸರ್ ಅವ್ರು ಹೆಂಗ್ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ? ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಸರ್. ಏನು ಬಿಜೆಪಿ ಆರಾಧ್ಯ ದೈವನ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ್ ಅಂತೀನಿ, ನಾನು ರಾಮನ ಭಕ್ತ. ಸರ್ ದೆಹಲಿಯಲ್ಲಿ ರಾಜ್ಯದ ಟ್ಯಾಬ್ಲೋವನ್ನು ರಿಜೆಕ್ಟ್ ಮಾಡಿದ್ದಾರೆ ಸರ್. ಗಣರಾಜ್ಯೋತ್ಸವಕ್ಕೆ ರಾಜ್ಯದ ಟ್ಯಾಬ್ಲೋವನ್ನು ರಿಜೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಏನು ಹೇಳ್ತೀವಿ? ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮೇಲೆ ಎಷ್ಟು ಕೋಪ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರ ಇದೆಯೋ ಅದಕ್ಕೆ ಸ್ಮೂತ್ ಕಾರ್ನರ್. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರ ಇದೆಯೋ ಇವ್ರು ಬಿಜೆಪಿ ಅವರು ಗ್ಯಾರಂಟಿಗಳನ್ನ ಟೀಕಿಸ್ತಿದ್ರಲ್ಲ, ಈಗ ಯಾಕಂತೆ ಗ್ಯಾರಂಟಿಗಳು ಅನೌನ್ಸ್ ಮಾಡ್ತಿದ್ದಾರೆ. ಭಯ ಬಂದಿದೆ ಅವರಿಗೆ. ಸರ್ ಕೇಂದ್ರ ಸರ್ಕಾರದಲ್ಲಿ ನಾವು ಕುತ್ಕೊಂತೀವಿ, 20ಕ್ಕೂ ಹೆಚ್ಚು ಸೀಟ್ ಗೆಲ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರ ಅಂತೂ 100% ಕಾಂಗ್ರೆಸ್ ಗೆಲ್ಲುತ್ತೆ. ಸರ್ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಇದರಿಂದ ಬಿಜೆಪಿ ನಮಗೆ ಇಡೀ ಪ್ಲಸ್ ಆಗ್ತದೆ ಅನ್ನೋ ಲೆಕ್ಕದಲ್ಲಿ ತಾವು ಲೋಕಸಭೆಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ? ಸರ್ ನೋಡಿ, ಶ್ರೀರಾಮಚಂದ್ರ ಏನು ಬಿಜೆಪಿ ಅವ್ರ ಅಪ್ಪನ ಮನೆ ಆಸ್ತಿನ ರೀ. ನಾವು ಹಿಂದೂಗಳೇ ರೀ, ನಮಗೂ ಶ್ರೀರಾಮಚಂದ್ರ ದೇವ್ರೆ. ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ, JDS ಅಲ್ಲೂ ಇದೀವಿ. ನಮಗ್ ಶ್ರೀರಾಮಚಂದ್ರ ಅಂದ್ರೆ ನಮಗೂ ಆರಾಧ್ಯ ದೈವ. ನಾನು ರಾಮನ್ನ ಆರಾಧಿಸ್ತೀನಿ, ಪೂಜಿಸ್ತೀನಿ, ಅಲ್ಲಾನು ಗೌರವಿಸ್ತೀನಿ, ಯೇಸು ಅವ್ರನ್ನ ಗೌರವಿಸ್ತೀನಿ. ನಾನು ಹೇಳೋದೇನೋ ಶ್ರೀರಾಮಚಂದ್ರ ಇವ್ರೊಬ್ಬರಿಗೆ ಸೀಮಿತ ಅನ್ನೋ ತರ ಮಾತಾಡ್ತಾರಲ್ಲ ಬಿಜೆಪಿ ಅವರು. ನಾವು ಶ್ರೀರಾಮಚಂದ್ರ ಭಕ್ತರು. ನಾನು ಹೇಳ್ತೀನಿ, ಇದನ್ನ ಬಿಜೆಪಿ ಅವರು ಅದೆಲ್ಲ ನಡೆಯಲ್ಲ ಆಟ. ಅವ್ರು ನಡಿಬೇಕಾಗಿತ್ತಲ್ಲ ಆಟ. ಕರ್ನಾಟಕದಲ್ಲಿ ಯಾಕೆ ನಡೀಲಿಲ್ಲ? ಬಿಜೆಪಿ ಸೌತ್ ಇಂಡಿಯಾದಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದೆ. ನಾನು ಬಿಜೆಪಿ ಸಂಸದರಿಗೆ ಹೇಳೋದು ಇಷ್ಟೇ, ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಕೋಪ ಬರುತ್ತೆ. ನಾವಂತೂ ಸುಮ್ಮನೆ ಇರಲ್ಲ. ಸರ್ ಬಿಜೆಪಿ ಅವರು ಯಾಕೆ ಶ್ರೀರಾಮನ್ನ ಈ ಚುನಾವಣೆಯಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ? ಸರ್ ಅವ್ರು ಹೆಂಗ್ ಸರ್ ಬ್ರ್ಯಾಂಡ್ ಮಾಡ್ಕೊಳ್ತಾರೆ? ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ಸರ್. ಏನು ಬಿಜೆಪಿ ಆರಾಧ್ಯ ದೈವನ? ನಾನು ಶ್ರೀರಾಮಚಂದ್ರ ಭಕ್ತ, ನಾನು ಜೈ ಶ್ರೀರಾಮ್ ಅಂತೀನಿ, ನಾನು ರಾಮನ ಭಕ್ತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.